ಜೊತೆ ಬಿಜೆಪಿಯ ವಿಜೇತ ಅಭ್ಯರ್ಥಿ ಆಗಿರ್ತಕ್ಕಂಥ ರಘು ಕೌಟಿಲ್ಯರು ಇದ್ದಾರೆ. ಬಹುಶಃ ಇದು ರಘು ಕೌಟಿಲ್ಯರು ಕೂಡ ಅತಿ ದೊಡ್ಡ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಅವರು ಗೆದ್ದಿರ್ಬೋದು, ಆದರೆ ಅವರಿಗೆ ನಿಗದಿಪಡಿಸಿದಂಥ ಮತಗಳಲ್ಲೇ ಒಂದು ಕ್ರಾಸ್ ವೋಟಿಂಗ್ ಆಗಿರ್ತಕ್ಕಂಥ ಅಡ್ಡ ಮತದಾನ ಆಗಿರ್ತಕ್ಕಂಥದ್ದು. ಅತ್ಯಂತ ಶಿಸ್ತಿನ ಪಕ್ಷ ನಮ್ಮದು, ಶಿಸ್ತಿನಿಂದ ಬಂದು ಮತ ಹಾಕಿದ್ದಾರೆ ಅಂತೆಲ್ಲ ಆರ್ ಅಶೋಕ್ ಅಷ್ಟೇ ಬೆಳಗ್ಗೆ ಅಷ್ಟೇ ಹೇಳಿದ್ರು. ವಿಜೇಂದ್ರ ಕೂಡ ಬೆಳಗ್ಗೆ ಅಷ್ಟೇ ನ್ಯೂಸ್ 18ಗೆ ಸ್ಪಷ್ಟನೆ ಕೊಟ್ಟರು. ಇದೆಲ್ಲದರ ನಡುವೆ ಕೂಡ ಕ್ರಾಸ್ ವೋಟಿಂಗ್ ಆಗಿರ್ತಕ್ಕಂಥ ಎನಿವೇ ಕಂಗ್ರಾಚುಲೇಷನ್ ರಘು ಕೌಟಿಲ್ಯ ಅವರೇ. ಬಹುಶಃ ಬಹಳಷ್ಟು ವರ್ಷ ನೀವು MLC ಆಗಬೇಕಾಯಿತು. ಒಂದು ಬಾರಿ 15 ಹೋಟೆಲ್ ಸೋತ್ರಿ, ಮತ್ತೊಂದು ಬಾರಿ 100 ಹೋಟೆಲ್ ಸೋತ್ರಿ. ಈಗ ನೀವು ಭಾರತೀಯ ಜನತಾ ಪಕ್ಷ ನಿಮ್ಮನ್ನು ಗುರುತಿಸಿ ನಿಮಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿದೆ. ಆದರೆ ಗೆಲುವಿನಲ್ಲೂ ಕೂಡ ಒಂದಷ್ಟು ಬೇಸರ ಕೂಡ ಇರ್ತಕ್ಕಂಥ ಸತ್ಯ ಅಲ್ವಾ? ಆಗಿದೆ. ಅಂದರೆ ಒಂದು ಓಟು ಅದು ಅಡ್ಡ ಮತದಾನ ಆಗಿಲ್ಲ, ನನ್ನ ಹೆಸರದು ಅದು ತಿರಸ್ಕೃತ ಆಗಿದೆ. ಅವರು ಸರಿಯಾಗಿ ವೋಟ್ ಮಾಡಿಲ್ಲ. ಅದು ಯಾಕಾಗಿರ್ಬೋದು, ಯಾರು ಮಾಡಿರ್ಬೋದು ಅನ್ನೋದನ್ನು ಪಕ್ಷ ಗಮನಿಸುತ್ತೆ. ಲಿಂಗರಾಜ್ ಪಾಟೀಲ್ರಿಗೆ ಇನ್ನು 3 ಮತ ಬರಬೇಕಾಗಿತ್ತು, ಅದು ಕೂಡ ಯಾಕಾಗಿಲ್ಲ ಅನ್ನುವಂಥದ್ದನ್ನು ನಮ್ಮ ವರಿಷ್ಠರು ಗಮನಿಸ್ತಾರೆ. ನಾನು ಶಕ್ತನಲ್ಲ ಅಂತ ಪ್ರಶ್ನೆಗಳು. ಗೆಲುವನ್ನು ಯಾರಿಗೆ ಅರ್ಪಿಸಿದೆ ಸರ್? ಯಾಕಂತ ಹೇಳಿದ್ರೆ ಪಾಪ ಬಿಜೆಪಿ ನಿಮ್ಮನ್ನು ಗುರುತಿಸಿಕೊಂಡು 2 ಬಾರಿ ಕಡಿಮೆ ಅಂತರದಲ್ಲಿ ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ಸೋತಿದ್ರಿ. ನನಗೆ ಇಡೀ ಈ ಗೆಲುವನ್ನು ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರಿಗೆ ಮೊದಲನೇದಾಗಿ ಅರ್ಪಿಸ್ತೀನಿ. ನಮ್ಮ ಹಿರಿಯರಾದಂಥ ಯಡಿಯೂರಪ್ಪ ಸಾಹೇಬರಿಗೆ ಅರ್ಪಿಸ್ಲಿಕ್ಕೆ ಬಯಸ್ತೀನಿ. ನಮ್ಮ ನರೇಂದ್ರ ಮೋದಿ ಸಾಹೇಬರಿಗೆ ಅರ್ಪಿಸ್ಲಿಕ್ಕೆ ಬಯಸ್ತೀನಿ. ಇಡೀ ವರಿಷ್ಠರು ನಿಂತು ಒಂದು ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸುವ ನಿಟ್ಟಿನಲ್ಲಿ, ಸಾಮಾಜಿಕ ನ್ಯಾಯ ವಿತರಣೆ ಕೊಡುವ ನಿಟ್ಟಿನಲ್ಲಿ ವಿಧಾನಸೌಧದ ಬಾಗಿಲನ್ನೇ ನೋಡದಂಥ ಸಮಾಜಗಳಿಗೆ ಇವತ್ತು ವಿಧಾನಸೌಧಕ್ಕೆ ಪ್ರವೇಶ ಮಾಡಿಸುವ ಮೂಲಕ ಸಂವಿಧಾನದ ಆಶಯವನ್ನು, ಪ್ರಜಾಪ್ರಭುತ್ವದ ಸುಂದರತೆಯನ್ನು, ಸಾಮಾಜಿಕ ಸರ್ ತುಂಬ ಮೈಕ್ರೋ ಕಮ್ಯುನಿಟಿ ಮಡಿವಾಳ ಸಮಾಜದವರು ಬಹುಶಃ ಯಾರೂ ಇಲ್ಲ, MLC ಕೂಡ MLA ಕೂಡ ಇಲ್ಲ. ಇಂಥ ಸಂದರ್ಭದಲ್ಲಿ ತಮ್ಮನ್ನು ಎಲ್ಲೊಂದು ಕಡೆ ಬಿಜೆಪಿ ತಮ್ಮ ಒಂದು ಮೈಕ್ರೋ ಕಮ್ಯುನಿಟಿಯ ಒಬ್ಬ ಪ್ರತಿಭಾವಂತನ ಗುರುತಿಸಿದೆ ಅನ್ಸಲ್ವಾ? ಖಂಡಿತ ಪ್ರತಿಭಾವಂತರನ್ನು, ಪಕ್ಷನಿಷ್ಠರನ್ನು ಸಮಾಜದಲ್ಲಿ, ಯಾಕೆಂದರೆ ಶಾಂತಾರಾಮ್ ಸಿದ್ದಿ ಅಂತ 2000 ಜನಸಂಖ್ಯೆ ಇರ್ತಕ್ಕಂಥ ಸಮಾಜವನ್ನು ಕೂಡ ವಿಧಾನ ಪರಿಷತ್ತಿನಲ್ಲಿ ಕೂರಿಸಿದ್ದು ಭಾರತೀಯ ಜನತಾ ಪಾರ್ಟಿ. ಅಶೋಕ್ ಗಸ್ತಿ ಅಂತಕ್ಕಂಥವ್ರಿಗೆ ರಾಜ್ಯಸಭೆ ಕೊಟ್ಟಿತ್ತು. ನಾರಾಯಣ್ ಅಂತ ನೇಕಾರ ಸಮಾಜದವ್ರಿಗೆ, MD ಲಕ್ಷ್ಮೀನಾರಾಯಣ ನೇಕಾರ ಸಮಾಜದವ್ರಿಗೆ, ಶಂಕರಪ್ಪನವ್ರಿಗೆ, ಈ ರೀತಿ ಎಲ್ಲ ಸಮಾಜಗಳಿಗೆ, ನಮ್ಮ ಶಿವಮೊಗ್ಗದ ಸಿದ್ದರಾಮಣ್ಣವ್ರಿಗೆ, ಎಲ್ಲ ಚಿಕ್ಕ ಚಿಕ್ಕ ಸಮಾಜಗಳಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವದ ನೈಜ ಒಂದು ಆಶಯವನ್ನು ಭಾರತೀಯ ಜನತಾ ಪಾರ್ಟಿ ಈಡೇರಿಸ್ತಾ ಇದೆ. ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರು ಈ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ವಿಶೇಷ ಒತ್ತನ್ನು ಕೊಟ್ಟಿದ್ದರು. ಅದಕ್ಕೆ ಕೋರ್ ಕಮಿಟಿ ಪೂರಕವಾಗಿ ಸ್ಪಂದಿಸಿತು. ನಮ್ಮ ವಿಧಾನಮಂಡಲದ ಉಭಯ ಸದನಗಳ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ರವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಮತ್ತು ಗೋವಿಂದ ಕಾರಜೋಳರವರು, ಸದಾನಂದ ಗೌಡರು, ಡಾಕ್ಟರ್ ಅಶ್ವಥ್ ನಾರಾಯಣರವರು, ಹೀಗೆ ನಮ್ಮ ಕೋರ್ ಕಮಿಟಿಯ CT ರವಿ ಅವರು, ಎಲ್ಲ ಸದಸ್ಯರು, ನಳಿನ್ ಕುಮಾರ್ ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ. ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು, ಇವರೆಲ್ಲರೂ ಕೂಡ ಆಯಿತು. ಒಳ್ಳೆ ತಮಗೆ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ. ಎಸ್, ಅಫ್ಕೋರ್ಸ್ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಾರ್ಟಿ, ಯಾಕಂತ ಇದು ನ್ಯಾಷನಲ್ ಪಾರ್ಟಿ. ನಿಮ್ಮಂಥ ಪಾರ್ಟಿಗಳು ಕೂಡ ಕ್ರಾಸ್ ವೋಟಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ದಿಕ್ಸೂಚಿಯನ್ನು ತೋರಿಸುತ್ತೆ ಸರ್? ಶಿಸ್ತನ್ನು ಕಾಪಾಡುವಲ್ಲಿ, ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳುವಲ್ಲಿ, ಪಕ್ಷಕ್ಕೆ ಮುಜುಗರ ಉಂಟು ಮಾಡುವ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ನಮ್ಮ ಪಕ್ಷದ ವರಿಷ್ಠರು, ಹೈಕಮಾಂಡ್ ಮತ್ತು ರಾಜ್ಯ ನಮ್ಮ ಅಧ್ಯಕ್ಷರು ಮತ್ತು ರಾಜ್ಯ ಕೋರ್ ಕಮಿಟಿ ಅತ್ಯಂತ ಸಮರ್ಥವಾಗಿದೆ. ಇದು ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅವರು ಯಾವ ರೀತಿ ಕ್ರಮ ತಗೊಳ್ಬೋದು. ಸರ್, ಒಂದು ಅಸಿಂಧು ಮತ, ಇನ್ನು 3 ಇನ್ವ್ಯಾಲಿಡ್ ಅಲ್ವಾ ಸರ್? ಅಂದರೆ ಕ್ರಾಸ್ ವೋಟಿಂಗ್ ಅಲ್ವಾ ಸರ್? 3 ಮತ ಬರಬೇಕಾಗಿತ್ತು, ಬಂದಿಲ್ಲ. ಯಾಕೆ ಅನ್ನೋದನ್ನು ಹೈಕಮಾಂಡ್ ನೋಡಿ. ಸರ್, ಈಗ ನೀವು JDSಗೆ ಮೀಸಲಿರ್ತಕ್ಕಂಥ ಮತಗಳು ಕೂಡ ಎಲ್ಲೊಂದು ಕಡೆ ಬಿದ್ದಿಲ್ಲ ಅಂತ, ಬಿಜೆಪಿಯ ಮತಗಳು ಸರ್, ಅದು ಈ ಹಂತದಲ್ಲಿ ಹೇಳೋಕ್ಕಾಗಲ್ಲ. ಕೊಟ್ಟಿರೋವಂಥ ಮತಗಳು ಬಂದಿರ್ಬೋದು, ಯಾತಕ್ಕೆ ಬಂದಿಲ್ಲ, ಯಾಕೆ ಬಂದಿಲ್ಲ, ನಾವು ಈ ಕ್ಷಣದಲ್ಲೇ ಅದನ್ನು ತೀರ್ಪು ಹೇಳೋಕ್ಕಾಗಲ್ಲ. ವರಿಷ್ಠರು ಅದನ್ನು ಪರಾಮರ್ಶೆ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಎಲ್ಲಿ ಲೋಪ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಯಾರು ಮಾಡಿರೋ ನೋಡ್ತಾರೆ. ಇವಿಷ್ಟು ಬಿಜೆಪಿಯ ವಿಜೇತ ಅಭ್ಯರ್ಥಿ ಆಗಿರ್ತಕ್ಕಂಥ ರಘು ಕೌಟಿಲ್ರವರ ಅಭಿಪ್ರಾಯಗಳಾಗಿರ್ತಕ್ಕಂಥದ್ದು. ನ್ಯೂಸ್ 18 ಜೊತೆ ಮಾತನಾಡ್ತಾ, ನಾನೊಂದು ಮೈಕ್ರೋ ಕಮ್ಯುನಿಟಿ, ಅತಿ ಸಣ್ಣ ಸಮಾಜದಿಂದ ಬಂದಿರತಕ್ಕಂಥವನು, ಮಡಿವಾಳ ಸಮಾಜದಿಂದ ಬಂದಿರತಕ್ಕಂಥ ನನ್ನನ್ನು ಗುರುತಿಸುವ ಮುಖಾಂತರ ವಿಧಾನಸೌಧದ ಬಾಗಿಲನ್ನು ನನಗೆ ಪರಿಚಯ ಮಾಡಿಕೊಟ್ಟಿದ್ದ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಅದೇ ರೀತಿ ಕ್ರಾಸ್ ವೋಟಿಂಗ್ ಸಂಬಂಧಪಟ್ಟ ಕೂಡ ಎಲ್ಲೊಂದು ಕಡೆ ಅವರು ಆಘಾತ ಮತ್ತು ಆಶ್ಚರ್ಯವನ್ನು ವ್ಯಕ್ತಪಡಿಸಿದರು. ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತೆ, ಯಾರು ಈ ಥರ ಮಾಡಿದ್ರು ಅನ್ನೋದು ಕೂಡ ಪತ್ತೆ ಹಚ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದರು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್, ವಿಧಾನಸೌಧದಿಂದ ನ್ಯೂಸ್ 18 ಕನ್ನಡ.